ರಾಜುಗೌಡರು ಜಾಯ್ನ್ ಆದ್ರು JDS ಇಂದ. ರಾಜುಗೌಡ್ರೆ ನಮಸ್ಕಾರ. ನಮಸ್ತೆ. ನಮಸ್ತೆ. ಹೇಗ್ ನೋಡ್ತೀರಿ ಬಜೆಟ್ ಅನ್ನ? ಇಲ್ಲ, ಇದು ಒಂದು ಕೇಂದ್ರ ಬಜೆಟ್ ಆಗಿದೆ. ಬಜೆಟ್ ಸ್ವಾಗತಾರ್ಹನೇ, ಯಾಕೆಂದ್ರೆ ಇನ್ನು ಬಜೆಟ್ ಒಳಗಡೆ ಏನೇನಿದೆ ಅನ್ನೋದನ್ನು ಕೂಡ ನಾವು ನೋಡಬೇಕಾಗ್ತದೆ. ಆಮೇಲೆ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ಗೆ ಎಸ್ಪೆಷಲಿ ಒಂದು ದೇಶ ಅಭಿವೃದ್ಧಿ ಆಗಬೇಕು ಅಂದರೆ ರಸ್ತೆಗಳ ಅಭಿವೃದ್ಧಿ ಆಗಬೇಕು ಅನ್ನೋ ಒಂದು ಚಿಂತನೆ ಇದೆ. ಅದ್ರ ಕಡೆಗೆ ಸಾಕಷ್ಟು ಒತ್ತು ಕೊಟ್ಟಿದ್ದಾರೆ, ಮತ್ತು ಮಿಲಿಟ್ರಿಗೂ ಒತ್ತು ಕೊಟ್ಟಿದ್ದಾರೆ, ಮತ್ತು ರೂರಲ್ ಡೆವಲಪ್ಮೆಂಟ್ಗೆ ಈಗ ಆಲ್ರೆಡಿ ಅಲ್ಲಿ ಸುಮಾರು ದಿನಗಳಿಂದ ರೂರಲ್ ಡೆವಲಪ್ಮೆಂಟ್ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಾ ಇದ್ದಾವೆ. ಅದಕ್ಕೂ 2,73,000 ಕೋಟಿ ಕೊಡುವಂಥ ಒಂದು ಪ್ರಯತ್ನ ನಡೆದಿದೆ. ಇದರ ಸ್ವಾಗತಾರ್ಹ. ಮತ್ತು ಏನು ಒಂದು ಬಜೆಟ್, ಈಗ ಪ್ರಶಾಂತ್ ನಾಥ್ ಅವರು ಒಂದು ಮಾತನ್ನು ಹೇಳ್ತಾ ಇದ್ರು, ಈ ಬಜೆಟ್ ಅಂದರೆ ಹೇಗೆ ಅಂದರೆ ಒಳಗೆ ಇಳಿದು ನೋಡಬೇಕಾಗ್ತದೆ. ಆಮೇಲೆ ಎಷ್ಟೋ ಸರಿ ಬಜೆಟ್ಗಳಲ್ಲಿ ಯಾವುದೇ ರಾಜಕೀಯ ಪಕ್ಷ ಇರಲಿ ಕೊಡುವಾಗ ಕೊಟ್ಟಿರ್ತಾರೆ, ಬಜೆಟಲ್ಲಿ ತೋರಿಸಿರ್ತಾರೆ ಅಲೋಕೇಶನ್ ಬಗ್ಗೆ, ಆದರೆ ಅಲ್ಲಿ ತಲುಪೋ ವಿಚಾರದಲ್ಲಿ ಎಷ್ಟೋ ಸತಿ ಸೋರಿಕೆಗಳಾಗಿರ್ತವೆ, ಎಷ್ಟೋ ಸತಿ ಯೋಜನೆಗಳೇ ನಿಂತೋಗಿರ್ತವೆ. ಇಂಥವು ಸಾಕಷ್ಟು ಆಗಿದ್ದಾವೆ. ಕರ್ನಾಟಕ ರಾಜ್ಯ ಬಜೆಟಲ್ಲಿ ಆಗಿರ್ಬೋದು, ಕೇಂದ್ರ ಬಜೆಟಲ್ಲಿ ಆಗಿರ್ಬೋದು, ಅನೌನ್ಸ್ಮೆಂಟ್ ಮಾಡಿರ್ತೀವಿ. ಅದನ್ನು ತರೋ ಕಡೆಗೆ ರಾಜ್ಯ ಸರ್ಕಾರಗಳ ಜವಾಬ್ದಾರಿ ಕೂಡ ಇರ್ತದೆ, ಮತ್ತು MP ಗಳ ಜವಾಬ್ದಾರಿಗಳು ಕೂಡ ಇರ್ತವೆ. ಅಂದರೆ ಬಜೆಟ್ ಅಂದಿದ್ದು ಮಾತ್ರಕ್ಕೆ ಈ ಅಲೋಕೇಶನ್ ಮಾಡಿದ್ದಾರೆ, ಏನು ಬಜೆಟಲ್ಲಿ ತೋರಿಸಿದ್ದಾರೆ ಅದನ್ನೆಲ್ಲ ನಡೆಯುತ್ತೆ ಅನ್ನೋದನ್ನು ನಾವು ಇಲ್ಲೋ ಒಂದು ಕಡೆ ಕನ್ನಡಿಯೊಳಗಿನ ಗಂಟಿನ ಥರ ನೋಡಬೇಕಾಗ್ತದೆ. ಸಾಕಷ್ಟು ವಿಚಾರಗಳಲ್ಲಿ ಜನಕ್ಕೆ ಏನೇನು ತಲುಪಿಸ್ಬೇಕು ಅನ್ನೋ ಕಡೆಗೆ ರಾಜಕಾರಣಿಗಳ ಒತ್ತಾಸೆಗಳು ಇರ್ತವೆ, ಮತ್ತು ಈ ಏನು ಸ್ಕೀಮ್ಸ್ಗಳು ಮಾಡಿರ್ತಾರಲ್ಲ ಅದನ್ನು ರೀಚ್ ಮಾಡಿಸೋ ಕಡೆಗೆ ಎಲ್ಲರ ಪ್ರಯತ್ನವೂ ಇರಬೇಕಾಗಿರುತ್ತೆ. ಸ್ಕೀಮ್ಸ್ಗಳು ಮಾಡಿರ್ತಾರೆ ಸಾಕಷ್ಟು. ಇಂಪ್ಲಿಮೆಂಟೇಷನ್ ಬಗ್ಗೆ ಹೇಳ್ತಾ ಇರುತ್ತಾವು. ಖಂಡಿತವಾಗ್ಲೂ ಅನೌನ್ಸ್ಮೆಂಟ್ಗಿಂತ ಇಂಪ್ಲಿಮೆಂಟೇಷನ್ಗೆ ಒತ್ತು ಜಾಸ್ತಿ ಇರಬೇಕು. ಖಂಡಿತವಾಗ್ಲೂ ಅನೌನ್ಸ್ಮೆಂಟ್ ಎಲ್ಲರೂ ಮಾಡ್ತಾರೆ, ಆದರೆ ಇಂಪ್ಲಿಮೆಂಟೇಷನ್ಗೆ ನಾವು ಎಷ್ಟು ಒತ್ತು ಕೊಡ್ತೀವಿ ಮತ್ತು ಎಷ್ಟು ಜೊತೆ ಕೆಲಸ ಮಾಡ್ತೀವಿ. ನರೇಗಾ ವಿಚಾರದಲ್ಲಿ ಕಳೆದ 20 ವರ್ಷದಿಂದ ನಡೀತಾ ಇರೋ ತಾಕಲಾಟಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾ ಹೋದ್ರೆ ಇಂಪ್ಲಿಮೆಂಟೇಷನ್ ಎಷ್ಟು ಮಟ್ಟಿಗೆ ಆಗಿದೆ ಅನ್ನೋದನ್ನು ಕೂಡ ಚರ್ಚೆ ಮಾಡಿದ್ದೀವಿ. ಇದ್ರ ಬಗ್ಗೆ ಸಾಕಷ್ಟು ಡಿಸ್ಕಷನ್ಗಳಾಗಿದ್ದಾವೆ. ಅಲ್ಲಿ ರಾಜ್ಯ ಸರ್ಕಾರದ ಕೂಡ ಪಾತ್ರ ಇರ್ತವೆ. ಹಾಗಾಗಿ ಸಾಕಷ್ಟು ಯೋಜನೆಗಳು ಈ ನೋಡ್ತಾ ಇದ್ರೆ ಬಜೆಟಲ್ಲಿ ಕೊಟ್ಟಿರುವಂಥ ಯೋಜನೆಗಳು ತುಂಬ ಚೆನ್ನಾಗಿರುವಂಥ ಯೋಜನೆಗಳು ಸಾಕಷ್ಟು ಕೊಟ್ಟಿದ್ದಾರೆ. ಮತ್ತು ದೇಶದ ಇಂಪೋರ್ಟ್ ಮತ್ತು ಎಕ್ಸ್ಪೋರ್ಟ್ ಬಗ್ಗೆ ಒಂದಷ್ಟು ಸಾಕಷ್ಟು ಆಲೋಚನೆಗಳು ತೋರಿಸಿದ್ದಾರೆ. ಮತ್ತು ಇನ್ನೂ ಒಂದು ಕಡೆಗೆ ಯೋಚನೆ ಮಾಡಬೇಕು ಅಂದರೆ ಕೃಷಿ ವಲಯಕ್ಕೂ ಅಷ್ಟೇ ಹೊಸ ಬದಲಾವಣೆಗಳು, ಹೊಸ ನೀತಿಗಳನ್ನ ತರೋ ಪ್ರಯತ್ನ ಮಾಡಿದ್ದಾರೆ. ಮತ್ತು ಹೊಸ ಆಯಾಮ ಸೃಷ್ಟಿ ಮಾಡಲಿಕ್ಕೆ ಅಂದರೆ ಟ್ಯಾಕ್ಸ್ ಜನ್ರೇಷನ್ಗೆ ಮತ್ತು ಎಕ್ಸ್ಪೋರ್ಟ್ ಮಾಡೋವಂಥವ್ರಿಗೆ, ಮತ್ತು ಈ ಹೊರಗಡೆಯಿಂದ ಬಂದು ದೇಶದಲ್ಲಿ ಬಂಡವಾಳ ಹೂಡಿಕೆ ಮಾಡೋರ್ಗೂ ಕೂಡ ಒಂದಷ್ಟು ಟ್ಯಾಕ್ಸಲ್ಲಿ ರಜೆ ಕೊಡೋದ್ರ ಮುಖಾಂತರ ಉತ್ತೇಜನ ಕೂಡ ಮಾಡಿದ್ದಾರೆ. ಸಾಕಷ್ಟು ಈ ಬಜೆಟ್ ಹೊಸ ಬದಲಾವಣೆ. ಪ್ರಾದೇಶಿಕ ಪಕ್ಷ ಕರ್ನಾಟಕಕ್ಕೆ ಏನು ದೊರೆತಿದೆ? ಅಲ್ಲ, ನೀವು ಸರ್ಕಾರದ ಭಾಗಿಯಾಗಿದ್ದೀರಿ. ಖಂಡಿತವಾಗ್ಲು ಈಗ ಅದು ಏನೇನು ಬಂದಿದೆ ಅನ್ನೋದನ್ನು ನಾವಿನ್ನೂ ಸಂಪೂರ್ಣವಾಗಿ ವಿವರವಾಗಿ ಚೆಕ್ ಮಾಡಬೇಕು. ನಾವು ಸುಮ್ಮನೆ ಈಗ ಕೂತ್ಕೊಂಡು ನಾನು ಇನ್ನು ಏನೇನೋ ಮಾತಾಡೋದ್ರಲ್ಲಿ ಅರ್ಥ ಇಲ್ಲ. ಕರ್ನಾಟಕಕ್ಕೆ ಏನು ದಕ್ಕಿದೆ, ಕರ್ನಾಟಕ ಅನ್ನೋದಕ್ಕಿಂತ ದೇಶ ಅಭಿವೃದ್ಧಿ ಬಗ್ಗೆ ನಾವು ಯೋಚನೆ ಮಾಡಬೇಕಾಗತ್ತೆ. ಅದರೊಳಗೆ ಕರ್ನಾಟಕ ಇದೆ, ಅದನ್ನು ಯೋಚನೆ ಮಾಡಬೇಕಾಗತ್ತೆ ನಾವು. ಹಾಗಾಗಿ ಕೇಂದ್ರದ ಸ್ಕೀಮ್ಗಳು ರಾಜ್ಯನ ಒಳಗೊಂಡಂತೆ ಇರ್ತವೆ. ಹಾಗಾಗಿ ಕರ್ನಾಟಕಕ್ಕೆ ಏನೇನು ತಂದಿದ್ದೀವಿ ಅನ್ನೋದನ್ನ ನಾವೀಗ ಬಜೆಟ್ ಅಲೋಕೇಶನ್ ಕಾಪಿಗಳು ಇನ್ನೂ ಯಾರಿಗೂ ಸರಿಯಾಗಿ ದಕ್ಕಿಲ್ಲ. ರಾಜುಗೌಡ್ರೆ ಹಾಗೇರಿ ನಾನು ಭಟ್ರೆ ಇಲ್ಲಿ ಅನಿಲ್ ಅವರು ಒಂದು ವಿಚಾರ ಪ್ರಸ್ತಾಪ ಮಾಡಿದ್ರು. ಸಾಮಾನ್ಯ ಜನರ ಸಮಸ್ಯೆಗಳು ತಲ್ಲಣಗಳು ಇದು ಅಡ್ರೆಸ್ ಆಗಿಲ್ಲ. ಸಾಮಾನ್ಯ ಜನರನ್ನ ಉದ್ದೇಶಿಸಿ ಬಜೆಟ್ ಇಲ್ಲ ಅಂತ ಅವ್ರದ್ದು ತಕರಾರು ಇರೋದೇ ಅದು. ನಾನು ಹೇಳ್ತೀನಿ ಕೇಳಿ. ಇನ್ಫ್ಲೇಷನ್ ಈಗ ಎಷ್ಟಿದೆ, ಬೆಲೆ ಏರಿಕೆ ಅಂತ ಕರಿತೀವಿ, ಎಷ್ಟಿದೆ ಸರ್? 1.7%. ಇಡೀ ನೀವು 9 ತಿಂಗಳಿಂದ ಲೆಕ್ಕ ಮಾಡೋದಾರೆ ಏಪ್ರಿಲಿಂದ ಸರಾಸರಿ 1.7, ಹೋದ ತಿಂಗಳು 0.7 ಅಂದರೆ 0.7% ಇತ್ತು. ಈಗ 1.7% ಇದೆ ಇನ್ಫ್ಲೇಷನ್ನು. ಇನ್ನು ಸರಕುಗಳ ಬೆಲೆ ಕೇಳೋದಾದರೆ ಸರ್, GSTಯಿಂದ ನಾನು ಆವಾಗಲೇ ಹೇಳಿದೆ, ಪದೇ ಹೇಳಿದ್ರೆ ನಿಮಗೂ ಮುಜುಗರ ಆಗುತ್ತೆ, ಗಣನೀಯವಾಗಿ ಇಳಿದಿದೆ. ಇದೇ ಸಮಯಕ್ಕೆ ತಗೊಂಡು ನಾನೊಂದು ಹೇಳಬೇಕಾಗತ್ತೆ. ಯಾಕಂದರೆ ನಾನು ಇದರ ಧನಾತ್ಮಕ ಜೊತೆಯಲ್ಲಿ ಒಂಥರ ಈ ಪಕ್ಷದ ಪ್ರತಿನಿಧಿಯಾಗಿ ಬಂದಾಗ ತಪ್ಪು ಹೇಳಿ ರಾಂಗ್ ನ್ಯಾರೇಷನ್ ಕ್ರಿಯೇಟ್ ಮಾಡೋ ಹೊತ್ತಿಗೆ ಸತ್ಯ ಹೇಳಿ ನಿಮಗೆ ಬಿಟ್ಟಿರೋದು ಹಾಲಾದರೂ ತೊಗೊಳ್ಳಿ, ನೀರಾದರೂ ತೊಗೊಳ್ಳಿ ಅನ್ನುವಂಥದ್ದು ನಾನು ಮಾಡಬೇಕಾಗತ್ತೆ. ಅದಕ್ಕೆ ಹೇಳ್ತೀನಿ, GSTನಲ್ಲಿ ಗಣನೀಯ ತೆರಿಗೆ ಇತ್ತು ಅಂತ ಹೇಳ್ತಾರಲ್ಲ ಸರ್, ಒಂದು ನಿಮಿಷ ಕೇಳಿ ಸರ್. ಮಿನರಲ್ ವಾಟರ್ಸ್ 5% ಇತ್ತು ಸರ್, ಕಾಂಗ್ರೆಸ್ ಕಾಲದಲ್ಲಿ 28% ಇತ್ತು ಸರ್. ಸೌಂದರ್ಯವರ್ಧಕಗಳು ಪೌಡರು ಗೀಡರ್ ಇದೆಲ್ಲ 5% ಇತ್ತು, ಅವ್ರ ಕಾಲದಲ್ಲಿ 30% ಇತ್ತು ಸರ್. ಸ್ಯಾನಿಟರಿ ಪ್ಯಾಡ್ 0%, ಅವ್ರ ಕಾಲದಲ್ಲಿ ಅದ್ರ ಮೇಲೆ 13% ಇತ್ತು ಸರ್. ದೀಸ್ ಆರ್ ಡಾಕ್ಯುಮೆಂಟ್ಸ್, ಪ್ಲೀಸ್ ಚೆಕ್ ಇಟ್. GSTನಲ್ಲಿ ಯಾರು ಎಷ್ಟು ಹಾಕಿದ್ದಾರೆ ಅಂತ ಹೇಳೋದಕ್ಕೆ ಸರ್, ಇದು ಏನಂತ ಹೇಳ್ತಾರೆ, ಒಂದು ನಿಮಿಷ, ಸ್ಮಾರ್ಟ್ಫೋನ್ ಯುಗ. ಯಾರ ಕೈನಲ್ಲೂ ಸುಳ್ಳು ಹೇಳಿ 5 ನಿಮಿಷಕ್ಕಿಂತ ಜಾಸ್ತಿ ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ. ಐ ಥಿಂಕ್ ಯು ಅಗ್ರಿ ವಿತ್ ಮೀ. ದೆನ್ ಸಿಮೆಂಟ್ ಟು ಪೇಂಟ್ 18% ಇದೆ, ಅವ್ರ ಕಾಲದಲ್ಲಿ 30% ಇತ್ತು ಸರ್. ರಸಗೊಬ್ಬರದ ಮೇಲೆ ರೈತರು ಅಂತ ಒಂದೇ ಕಣ್ಣಲ್ಲಿ ಅಳ್ತಾರೆ, 5% ಇದೆ, ಅವ್ರ ಕಾಲದಲ್ಲಿ ಇದ್ರ ಮೇಲೆ 12% ಇತ್ತು ಸರ್.
ನಾನು ಈ ಥರ ಹೇಳ್ತಾ ಹೋಗ್ತೀನಿ, ಬೇಡ ಅಂದರೆ ದಿಸ್ ಈಸ್ ದ ಲೋಯೆಸ್ಟ್ ಪಾಸಿಬಲ್. GST ಬಗ್ಗೆ ಅಂತ ಹೇಳಿದ್ರೆ ಜೊತೆಯಲ್ಲಿ ತೀರ್ಮಾನ ತಗೊಳ್ಳೋದು ಇವರೊಬ್ಬರೇ ಅಲ್ಲ ಸರ್, 2/3 ವೋಟ್ಸ್ ಇರೋದು ರಾಜ್ಯಗಳಿಗೆ. ಈಗ ಅನಿಲ್ ಅವರ ಅದರಿಂದ ನಾನು ಒಂದು ನಿಮಿಷ ನಾನು ಅರ್ಥ ಮಾಡ್ಕೊಂಡಿದ್ದು, ದೇಶ ಅಂತಂದ್ರೆ ಭೌಗೋಳಿಕ ಬೌಂಡ್ರಿ ಅಲ್ಲ, ದೇಶ ಅಂತಂದ್ರೆ ಜನ ಅಂತ. ಅದಲ್ಲ ಸರ್, ಅದನ್ನೇ ನಾನು ಹೇಳ್ತಿರೋದು. ಯಾವ ಸರ್ಕಾರ ನಿಮಗೆ ಆದಾಯ ತೆರಿಗೆ ಮಿತಿ 12 ಲಕ್ಷಕ್ಕೆ ಏರಿಸಿದ 6 ತಿಂಗಳಲ್ಲಿ GST 2.0 ಮೂಲಕ ಆ ಮಟ್ಟದ ಗಣನೀಯ ತೆರಿಗೆಯನ್ನು ಕಡಿಮೆ ಮಾಡುವಂಥ ಒಂದು ದೇಶ, ಇಷ್ಟರ ಮಧ್ಯ ನಾವು ಒಂದೇ ದೇಶ ಐಸೋಲೇಷನ್ ಅಲ್ಲ. ಲುಕ್ ಎಟ್ ದ ವರ್ಲ್ಡ್ ಸರ್, ದಯವಿಟ್ಟು ಲುಕ್ ಎಟ್ ದ ವರ್ಲ್ಡ್. ಜಗತ್ತಿನಲ್ಲಿ ಯಾವ ರೀತಿ ಇದೆ, ನಾವು ಪ್ರಗತಿ ಹೇಗೆ ತರ್ತಿದ್ದೀವಿ, ನಾನು ಎಕ್ಸಾಜಿರೇಟ್ ಮಾಡ್ತಾ ಇಲ್ಲ. ಚೈನಾ 4.7. ಈಗ 12 ಲಕ್ಷ ತೆರಿಗೆ ಜಾಸ್ತಿ ಮಾಡಿದ್ದು, GST ಇಳಿಸಿದ್ದು ಅಂದ್ರೆ ಸರ್ಕಾರ ನಾವು ಜನರಿಗೆ ಹೆಲ್ಪ್ ಮಾಡ್ಬೇಕಂತ ಮಾಡಿತ್ತು. ಹೌದು, ಬಟ್ ಅದರ ಅಥವಾ ಅಮೆರಿಕ ಟ್ಯಾರಿಫ್ ಆಗ್ತಿರ್ತಕ್ಕಂಥ ಸಂದರ್ಭದಲ್ಲಿ ಇಂಡಿಯನ್ ಕನ್ಸಂಪ್ಷನ್ ಜಾಸ್ತಿ ಮಾಡಬೇಕು ಅಂತ ಹಾಕಿದ್ರೆ GST ಕಲೆಕ್ಷನ್ ಜಾಸ್ತಿ ಆಯ್ತು. ಅದನ್ನ ಹೇಳಿ ಅದಲ್ಲ, ಪ್ಯೂರ್ಲಿ ಫೈನಾನ್ಸ್ ಆರ್ಥಿಕ ದೃಷ್ಟಿಯಿಂದ ತೆಗೆದುಕೊಂಡಿರ್ತಕ್ಕಂಥ ಕ್ರಮ ಅದು. ಅದನ್ನ ಹೇಳಿ. ಇಲ್ಲ, ಕಾರಣ ಹೀಗೆ ಹೇಳ್ತೀನಿ, ನಮಗೆ ಕನ್ಸಂಪ್ಷನ್ ಆಧಾರಿತ ದೇಶ ನಮ್ಮ ದೇಶ, 60% ಕನ್ಸಂಪ್ಷನ್ ಆಧಾರಿತವಾಗಿದೆ. ಜಾಸ್ತಿ ಮಾಡಿದ್ರಿ ಯಾವುದಕ್ಕೆ ಜಾಸ್ತಿ ಮಾಡಿದ್ರಿ ಹೇಳಿ ಜನರಿಗ? ಅದು ಈ ಕಾಲ ಬರೋಕ್ಕಿಂತ ಮೊದಲ ಜನರಿಗೆ ಸಹಾಯ ಆಗ್ಲಿ ಅಂತ ಮಾಡಲಿಲ್ಲ. ಕೆಪೆಕ್ಸ್ ಜಾಸ್ತಿ ಮಾಡಿದ್ರು ಕೂಡ ನಮ್ GST ಕಲೆಕ್ಷನ್ ಜಾಸ್ತಿ ಆಗ್ತಾ ಇಲ್ಲ. ಕೊನೆಗೆ ಕನ್ಸಂಪ್ಷನ್ ಜಾಸ್ತಿ ಆಗಬೇಕಾದ್ರೆ ಜನರ ಕೈಯಲ್ಲಿ ಹಣ ಕೊಡಬೇಕು ಅನ್ನುವ ಕಾರಣಕ್ಕೋಸ್ಕರ ಮಾಡಿದ್ರಿ. ಹಾಗಲ್ಲ, ನಾನೊಂದು ಹೇಳ್ತೀನಿ, ಇನ್ಫ್ಲೇಷನ್ ಇಂದ ತುಂಬಾ ನೀವು ಒಂದು ಆಂಗಲ್ ಇಂದ ನೋಡ್ತಿದ್ರಿ, ನಾನು ಹೇಳ್ತೀನಿ. GST ಯಾಕೆ ಕಡಿಮೆ ಮಾಡಿದ್ರಿ? GST ಯಾಕಂದ್ರೆ ಜನ ಕೊಳ್ಳಲಿಕ್ಕೆ ತಯಾರಿಲ್ಲ, ಕೊಳ್ಳೋದಕ್ಕಿಂತ ಸೇವಿಂಗ್ ಎಕಾನಮಿ ಹತ್ರ ಹೋಗ್ತಿದ್ದಾರೆ, ಕನ್ಸಂಪ್ಷನ್ ಎಕಾನಮಿ. ಅಮೆರಿಕ ಬಾಗಲು ಬಂದ್ ಮಾಡಿದೆ, ಆ ಇಡೀ ಕನ್ಸಂಪ್ಷನ್ ಭಾರತದಲ್ಲಿ ಆಗಬೇಕು ಅನ್ನುವ ಕಾರಣ ಉದ್ದೇಶ ಇದೆ. ಬಟ್ ಅದಕ್ಕಾದ್ರೂ ಉದ್ದೇಶ ನಾನು ಕೆಟ್ಟ ಉದ್ದೇಶ ಅಂತ ಹೇಳ್ತಾರೆ ನಾನು. ಬಟ್ ಇಲ್ಲ, ನಾವು ಸರ್ಕಾರ ಜನರಿಗೆ ಸಹಾಯ ಮಾಡ್ಲಿಕ್ಕೆ ಹೋಗಿದ್ವಿ ಅಂತ ಹೇಳ್ಬೇಡಿ ಸರ್. ಐ ಡಿಫರ್ ವಿತ್ ಯು ಸರ್. ಹಾಗಲ್ಲ, ನಾನು ನೀವು ಹೇಳೋದಾದ್ರೆ ನಿಮ್ಗೆ ಪರ್ಯಾಯ ವ್ಯವಸ್ಥೆ ನಮ್ಮ ತೆರಿಗೆ ಸಂಗ್ರಹಣೆ ಮಾಡಲಿಕ್ಕೆ ಬೇಕಾದಷ್ಟಿತ್ತು. ಈಗಲೂ ಹೇಳ್ತೀನಿ, ಪರ್ಯಾಯ ವ್ಯವಸ್ಥೆ ಇತ್ತು. ನಿಮಗೆ ಜನರ ಅಭಿವೃದ್ಧಿ ಆಗದಿದ್ದರೆ ದೇಶದ ಅಭಿವೃದ್ಧಿ ಆಗೋದಿಲ್ಲ. ಹೌದು, ಆ ಕಾರಣಕ್ಕೋಸ್ಕರ ಪ್ರೈಂತಿಂಗು ಕೊಟ್ಟಿರುವಂಥದ್ದು. ಅದು ದೇಶ ಯೋಚನೆ ಮಾಡಬೇಕಾಗಿದ್ದಾಗೆ. ಆ ಲೆಕ್ಕದಲ್ಲಿ ನಾನು ಹೇಳ್ತಿದ್ದೀನಿ. ಇವರು ಹೇಗೆ ಹೇಳಿದ್ರು ಅಂದರೆ ದೇಶ ಹಾಳಾಗಿ, ನಾನೀಗ ಒಂದು ಹೇಳ್ತಿದ್ದೀನಿ ಸರ್, ಲೆಟ್ ಮಿ ಟೆಲ್ ಯು. ನೀವು ವಿದೇಶದ ಕಡೆ ನೋಡಿ, ಆಲ್ ಯುರೋಪಿಯನ್ ಯೂನಿಯನ್ 0.3%, ಜಪಾನ್ -0.4%, ಜರ್ಮನಿ 0%, ಯುನೈಟೆಡ್ ಕಿಂಗ್ಡಮ್ 0.1. ಇಂಥದ್ರಲ್ಲಿ 8.2% ಕ್ವಾರ್ಟರ್ಲಿ, ವಾರ್ಷಿಕವಾಗಿ 7.4% ಅಂದರೆ ನಾನು ಹೇಳ್ತಿರೋದು ಇದೇ ಭಾರತವನ್ನು 50 ವರ್ಷ ಹಿಂದಲ್ಲ ಸರ್, 2014ನಲ್ಲಿ ಫ್ರಜೈಲ್ 5 ಅಂತ ಹೇಳಿ ಘೋಷಣೆ ಮಾಡಿದ್ರು. ಅಂಥ ಭಾರತ ರಾಷ್ಟ್ರೀಕೃತ ಬ್ಯಾಂಕ್ಗಳು ಮುಳುಗಿ ಹೋಗ್ತಿದ್ವು. ಡೆಫಿನೆಟ್ಲಿ ನಾನು ಎಕ್ಸಾಜಿರೇಟ್ ಮಾಡ್ತಿಲ್ಲ. ಸಿ ದಟ್ ಇವತ್ತು ಭಾರತದ ರಾಷ್ಟ್ರೀಕೃತ ಬ್ಯಾಂಕ್ಗಳು ಜಗತ್ತಲ್ಲಿ ಮುಳುಗೋಗ್ತಿದೆ. ಇವರೇ ಕ್ರೆಡಿಟ್ ಸ್ವಿಯಸ್ ಅಂತ $1 ಟ್ರಿಲಿಯನ್ ಆರ್ ಏನೋ ನೆಟ್ ಅಸೆಟ್ ಇರೋ ಬ್ಯಾಂಕು ಮುಳುಗಿ ಹೋಯ್ತು ಸರ್ 2024ರಲ್ಲಿ. 2024 ಮಾರ್ಚ್ ತಿಂಗಳು ಒಂದು ವಾರದಲ್ಲಿ ಸಿಲ್ವರ್ ಗೇಟ್ ಬ್ಯಾಂಕ್, ಸಿಲಿಕಾನ್ ಬ್ಯಾಂಕ್, ಈ ಎಲ್ಲ ಬ್ಯಾಂಕ್ಗಳು 3 ಬ್ಯಾಂಕ್ಗಳು ಒಂದೇ ದಿನ ಅಮೆರಿಕದಲ್ಲಿ ಮುಳುಗೋದ್ವು. ನಮ್ಮಲ್ಲಿ ಏನಾಯ್ತು ಹೇಳಿ, ಇವರು ಮುಳುಗಿಸ್ಲಿಕ್ಕೆ ಹೊರಟಿದ್ದ ರಾಷ್ಟ್ರೀಕೃತ ಬ್ಯಾಂಕ್ಗಳು 2000, ದಯವಿಟ್ಟು ಕೇಳಿ ಸರ್, 2023-24ರಿಂದ ಇಲ್ಲಿ ತನಕ ಕಳೆದ 3 ವರ್ಷಗಳು ರಾಷ್ಟ್ರೀಕೃತ ಬ್ಯಾಂಕ್ಗಳು ಪ್ರತಿ ವರ್ಷ ನಿವ್ವಳವಾಗಿ 1 ಲಕ್ಷ ಕೋಟಿ ರೂಪಾಯಿ ಲಾಭ ಮಾಡ್ತಾ ಇದ್ದಾವೆ ಸರ್. ಎಲ್ಲವಕ್ಕಿಂತ ವ್ಯತ್ಯಾಸ ಏನು ಗೊತ್ತಾ, ಇವ್ರ ಕಾಲದಿಂದ ಆಗಿದ್ದು ಏನು ಗೊತ್ತಾ ಸರ್, 30,000, ದಯವಿಟ್ಟು ಇದು ಕೇಳಿ ಸರ್, ನಿಮಗೆ ಈ ಸಿಗೋದಿಲ್ಲ, ಡೇಟಾದಲ್ಲಿ ಸಿಗುತ್ತೆ ನಿಮಗೆ. ಆಲ್ ಸೆಡ್ ಆ್ಯಂಡ್ ಡನ್, ಯು ಆರ್ ಅನ್ ಇಂಟೆಲೆಕ್ಚುವಲ್, ನಿಮಗೆ ನಾಲೆಡ್ಜ್ ಇದೆ. 30,000 ಕೋಟಿ ರೂಪಾಯಿ ನೀವು ಬ್ಯಾಂಕಿನ ರೀಕ್ಯಾಪಿಟಲೈಸೇಷನ್ಗೆ 30 ವರ್ಷದಲ್ಲಿ ಕೊಟ್ಟಿದ್ರು. ನಾವು 5 ವರ್ಷದಲ್ಲಿ 3.1 ಲಕ್ಷ ಕೋಟಿ ಕೊಟ್ಟಿದ್ವಿ ಸರ್. ನಾವು ಅಷ್ಟು ಆ ಎಕ್ಸ್ಟೆಂಟ್ ಕ್ರೈಸಿಸ್ ಇತ್ತು. ಇವತ್ತು ಏನಾಗಿದೆ ಗೊತ್ತಾ ಸರ್, ಯಾವ ಬ್ಯಾಂಕಿಂಗ್ ರಾಷ್ಟ್ರೀಕೃತ ಬ್ಯಾಂಕುಗಳು 14.5%, ದಯವಿಟ್ಟು ಇದು ಸೀರಿಯಸ್ ಟಾಪಿಕ್, 2 ನಿಮಿಷ ಕೇಳಿ, 14.5% ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಇತ್ತು. ಅದೇ ರಾಷ್ಟ್ರೀಕೃತ ಬ್ಯಾಂಕ್ಗಳು ಇವತ್ತು ಎಷ್ಟು ಗೊತ್ತಾ, ನಮ್ಮ ಗ್ರಾಸ್ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸು 2.45, 2.45%, ಲೋಯೆಸ್ಟ್ ಇನ್ ದ ಹಿಸ್ಟ್ರಿ ಆಫ್ ರಾಷ್ಟ್ರೀಕೃತ ಬ್ಯಾಂಕ್ಗಳು. ಅಷ್ಟೇ ಅಲ್ಲ, ನೆಟ್ ನಾನ್ ಪರ್ಫಾರ್ಮಿಂಗ್ ಅಸೆಟ್ಟು 0.4% ಸರ್, 0.4%. ಈಗ ಒಂದು ಮಾತಿತ್ತು, ರಾಷ್ಟ್ರೀಕೃತ ಬ್ಯಾಂಕಲ್ಲಿ ಹಿಂದೆ ಹೇಳ್ತಿದ್ರು ಸರ್, ಏನು ಹೇಳ್ತಿದ್ರು ಗೊತ್ತಾ, ನೀವು ರಾಷ್ಟ್ರೀಕೃತ ಬ್ಯಾಂಕಲ್ಲಿ ಸಾಲ ತಗೊಳ್ಳಿ, ಯಾಕಂದರೆ ಇಲ್ಲಿ ನೀವು ಅಡ್ಜಸ್ಟ್ ಮಾಡಿ ಸಾಲ ಪಂಗನಾಮ ಹಾಕಿ ಹೋಗ್ಬೋದು, ನಿಮ್ಮ ದುಡ್ಡನ್ನು ಪ್ರೈವೇಟ್ ಬ್ಯಾಂಕಲ್ಲಿ ಇಡಿ ಅಂತ. ಇದೇ ಬ್ಯಾಂಕ್ನವ್ರು ಇವತ್ತು ಹೇಳ್ತಿದ್ದಾರೆ
ನೀವು ಪ್ರೈವೇಟ್ ಬ್ಯಾಂಕಲ್ಲಿ ಸಾಲ ತಗೊಳ್ಳಿ, ನಿಮ್ಮ ದುಡ್ಡನ್ನ ರಾಷ್ಟ್ರೀಕೃತ ಬ್ಯಾಂಕಲ್ಲಿ ಇಡಿ. ಯಾಕಂತ ಹೇಳಿದ್ರೆ yes. ಜಗತ್ತಲ್ಲಿ ಇವತ್ತಿನ ದಿನ ಸೇಫೆಸ್ಟ್ ಕಂಟ್ರಿ ಅಂತ ಹೇಳಿದ್ರೆ ಭಾರತ ಆಗಿದೆ. ಎಸ್ ಬಟ್ರೆ ನನ್ನ ಜೊತೆಗೆ ಈಗ ತುಂಬಾ ಇದೆ ಸರ್. ಒಂದೇ ನಿಮಿಷ ಬಂದೆ ನನ್ನ ಜೊತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.